ಹಾಯ್ ಮ್ಯಾಮ್, ನಾನು ಎಷ್ಟೇ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೂ ನನ್ನ ಜೊತೆ ನೆಗೆಟಿವಿಟಿನೇ ಆಗ್ತಾ ಇರುತ್ತೆ. ನೆಗೆಟಿವ್ ಥಿಂಗ್ಸೇ ಸಿಗ್ತಾ ಇರ್ತವೆ. ಯಾಕೆ ಮ್ಯಾಮ್? ಎಲ್ಲೋ ನನಗೆ ವರ್ಕ್ ಆಗ್ತಾ ಇಲ್ವಾ? ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಈ ಥರ ಕ್ವಶನ್ಸ್ ತುಂಬ ಜನ ಹೇಳ್ತಾರೆ, ನೀವು ಕೇಳಿರ್ತೀರ ಅಥವಾ ನೀವೇ ಹೇಳ್ತಿರ್ಬೋದು ಕರೆಂಟ್ಲಿ. ಸೊ ಡೆಫಿನೆಟ್ಲಿ ಈ ಥರ ಏನು ಇಶ್ಯೂಸ್ ಇದ್ದಾವೆ ಇದೆಲ್ಲ ಸಾರ್ಟ್ ಔಟ್ ಆಗಬೇಕು ಅಂದರೆ ಒಂದು ವೀಡಿಯೋದಲ್ಲಿ ಮಾಡಿ ಅರ್ಥ ಮಾಡಿಸಿದ್ರೆ ಆಗಲ್ಲ. ಯು ಹ್ಯಾವ್ ಟು ಜಾಯಿನ್ ದ ವೆಬಿನಾರ್. ಸೊ ನಾನು ಯಾಕೆ ಇದ್ರ ಬಗ್ಗೆ ನಿಮಗೆ ಇಷ್ಟು ಹೈಲೈಟ್ ಮಾಡಿ ಹೇಳ್ತಾ ಇದ್ದೀನಿ ಇವತ್ತು. ಶಾರ್ಟಲ್ಲಿ ವೀಡಿಯೋ ಫಸ್ಟ್ ಟೈಮ್ ಮಾಡ್ತಿದ್ದೀನಿ ವೆಬಿನಾರ್ ಬಗ್ಗೆ. ಯಾಕೆ ಅಂದರೆ ಬಿಕಾಸ್ ಟ್ರಸ್ಟ್ ಮಿ ಗೈಸ್, ಐ ವಾಂಟ್ ಈ ಪ್ರಪಂಚದಲ್ಲಿ ಯಾರಾದರೂ ಎಲ್ಲರೂ ಎಲ್ಲೋ ಬಗ್ಗೆ ಕಲ್ತ್ಕೊಂಡು ಎಲ್ಲರೂ ಅವ್ರ ಲೈಫ್ನ ತುಂಬ ಬ್ಯೂಟಿಫುಲ್ ಮಾಡ್ಕೋಬೇಕು ಅನ್ನೋದೇ ನನ್ನ ಆಸೆ ಇದೆ. ಬಟ್ ಕೆಲವೊಬ್ಬರು ಅದನ್ನು ನಂಬೋದೇ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಬಟ್ ಇಟ್ಸ್ ಓಕೆ. ಇಫ್ ಯು ಟ್ರಸ್ಟ್ ಮೀ, ಜಾಯಿನ್ ದ ವೆಬಿನಾರ್. ಈ ಸಂಡೇ ನಾನು ವೆಬಿನಾರ್ ತೊಗೋತಾ ಇದ್ದೀನಿ. ಫುಲ್ ಡೀಟೇಲ್ ಆಗಿ ಅರ್ಥ ಮಾಡಿಸ್ತೀನಿ. ನಿಮ್ಮ ಮೈಂಡ್ಗೆ ನಾನು ರೀಪ್ರೋಗ್ರಾಮ್ ಮಾಡ್ತೀನಿ. ನೀವು ಆಗ ನಂಬರ್ ಶುರು ಮಾಡ್ತೀರಾ. ನಿಮ್ಮ ಜೊತೆ ಯಾಕೆ ನೆಗೆಟಿವ್ ಥಿಂಗ್ಸ್ ಆಗ್ತಾಯಿದ್ವು, ನೀವು ಎಷ್ಟೇ ಪಾಸಿಟಿವ್ ಇದ್ರೂ ಯಾಕೆ ನೆಗೆಟಿವ್ ಥಿಂಗ್ಸ್ ಆಗ್ತಾಯಿದ್ವು, ಆ್ಯಂಡ್ ಮೆನಿ ಥಿಂಗ್ಸ್ ಆ್ಯಕ್ಚುಲಿ ಏನು ಮಿಸ್ಟೇಕ್ ನಿಮ್ಮ ಕಡೆಯಿಂದ ಆಗ್ತಾಯಿದೆ. ಆ್ಯಂಡ್ ತುಂಬ ಡೀಟೇಲ್ ಆಗಿ ನಾನು ನಿಮಗೆ ಈ ವೆಬಿನಾರಲ್ಲಿ ನಿಮ್ಮ ನೆಗೆಟಿವ್ ಮೈಂಡ್ಸೆಟ್ನ ಪಾಸಿಟಿವ್ ಮೈಂಡ್ಸೆಟ್ ಆಗಿ ಟರ್ನ್ ಮಾಡ್ತೀನಿ, ರೀಪ್ರೋಗ್ರಾಮ್ ಮಾಡ್ತೀನಿ. ಸೊ ನನ್ನ ಮೇಲೆ ಬಿಟ್ಬಿಡಿ ನೀವು. ಆ್ಯಂಡ್ ಆಫ್ಟರ್ ದ ವೆಬಿನಾರ್ ಯು ವಿಲ್ ಬಿ ಕಂಪ್ಲೀಟ್ಲಿ ಅ ನ್ಯೂ ಪರ್ಸನ್, ಟ್ರಸ್ಟ್ ಮೀ. ಸೊ ಹಾಗಾಗಿ ಯಾರ್ಯಾರು ವೆಬಿನಾರ್ ಜಾಯ್ನ್ ಆಗಬೇಕಂತಿದ್ದೀರಾ ಬೇಗ ಜಾಯ್ನ್ ಆಗಿ. ಸ್ಯಾಟರ್ಡೇವರೆಗೂ ಟೈಮ್ ಇದೆ.